ಮಹಿಳಾ ಸಂಘಟನೆಯ ಮೂಲಕ ಹಣ ಹೂಡಿಕೆ ಮಾಡಿಕೊಂಡು ವಂಚನೆ ಮಾಡಿದ ಆರೋಪ ಹಿನ್ನೆಲೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿರುವ ಘಟನೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ನಡೆದಿದೆ. ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ದುರ್ಗಾದೇವಿ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿರುದ್ಧ ಸಾರ್ವಜನಿಕರಿಗೆ ಆಕರ್ಷಕ ಲಾಭಾಂಶದ ಭರವಸೆಯನ್ನ ನೀಡಿ ಹಣ ಸಂಗ್ರಹಿಸಿ ವಂಚನೆ ಮಾಡಿರುವ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ವಿಶೇಷವಾಗಿ ಮಹಿಳೆಯರನ್ನ ಸಣ್ಣ ಸಣ್ಣ ಗುಂಪುಗಳಾಗಿ ಸೇರಿಸಿ 3 ವರ್ಷಗಳ ನಂತರ ಹೆಚ್ಚಿನ ಹಣ ಮರಳಿ ನೀಡುವುದಾಗಿ ಭರವಸೆಯನ್ನ ನೀಡಿ ವಾರದ, ತಿಂಗಳು ಹಾಗೂ ಕಂತುಗಳ ರೂಪದಲ್ಲಿ ಹಣ ಸಂಗ್ರಹಿಸಲಾಗ್ತಾ ಇರೋದರ ಬಗ್ಗೆ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸಂಸ್ಥೆಯ ಭರವಸೆಯನ್ನ ನಂಬಿ ಅನೇಕ ಮಹಿಳೆಯರು ತಮ್ಮ ದುಡಿಮೆ ಹಣವನ್ನ ಹೂಡಿಕೆ ಮಾಡಿದ್ರು. ಪೊಲೀಸರು ಸಂಸ್ಥೆಯ ಕಚೇರಿ ಮೇಲೆ ದಾಳಿ ನಡೆಸಿ ಸುಮಾರು 200ಕ್ಕೂ ಹೆಚ್ಚು ರಿಜಿಸ್ಟರ್ಗಳು, ರಸೀದಿ ಪುಸ್ತಕಗಳು, ಕಂಪ್ಯೂಟರ್ಗಳು ಹಾಗೂ ಇತರೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಸಹಕಾರ ಸಂಘಗಳ ಜಿಲ್ಲಾ ನಿಬಂಧಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಶಪಡಿಸಿಕೊಂಡ ದಾಖಲೆಗಳು ಮತ್ತು ಸಂತ್ರಸ್ತರಿಂದ ದಾಖಲಿಸಿಕೊಂಡ ಹೇಳಿಕೆಗಳ ಆಧಾರದ ಮೇಲೆ ಪ್ರಾಥಮಿಕವಾಗಿ ಸುಮಾರು 43.40 ಲಕ್ಷದ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ಸಂಸ್ಥೆಯ ಲೆಕ್ಕ ಪರಿಶೋಧಕ ಸೇರಿದಂತೆ ಒಟ್ಟು 9 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇದುವರೆಗೂ 8 ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇದರಲ್ಲಿ ರಚನಾ ಬಂಟ್ನೂರ್ ಹಾಗೂ ವಿದ್ಯಾಶ್ರೀ ಹಲ್ಲೂರ್ ಎಂಬ 2 ಆರೋಪಿಗಳನ್ನು ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಪ್ರಕರಣದಲ್ಲಿ ವಂಚನೆಯಾದ ಒಟ್ಟು ಹಣದ ಪ್ರಮಾಣ, ಇನ್ನಷ್ಟು ಸಂತ್ರಸ್ತರ ಮಾಹಿತಿ ಹಾಗೂ ಇತರ ಆರೋಪಿಗಳ ಪಾತ್ರದ ಕುರಿತು ಸಮಗ್ರ ತನಿಖೆ ಮುಂದುವರೆದಿದೆ. ಈ ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡಿ ವಂಚನೆಗೆ ಒಳಗಾಗಿರುವಂತಹ ಸಾರ್ವಜನಿಕರು ತಮ್ಮ ಬಳಿ ಇರುವ ರಸೀದಿಗಳು, ಪಾಸ್ಬುಕ್, ಠೇವಣಿ ದಾಖಲೆಗಳು ಹಾಗೂ ಇತರೆ ಸಂಬಂಧಿತ ದಾಖಲೆಗಳೊಂದಿಗೆ ಬೀಳಗಿ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿ ತನಿಖೆಗೆ ಸಹಕರಿಸುವಂತೆ ಕೋರಲಾಗಿದೆ. ಕೊಡ್ತಾರೆ 3 ವರ್ಷ ಆಗಿದ್ರು ಸರ್, 1 ವರ್ಷ ವೇಟ್ ಮಾಡಿದ್ರು. ಇಂದು ಕೊಟ್ಟ ನಾಳೆ ಕೊಡ್ತಾರೆ, ಪ್ರತಿ ಕ್ಷಣ ಫೋನ್ ಹಚ್ತಾರೆ. ಮತ್ತೆ ಅವ್ರು ಫೋನ್ ಹಚ್ತಾಗಂತಾರ ನಮ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಅಂದ್ರೆ ನಮ್ಮ ಮೀಟಿಂಗ್ ಆಗಿ ಬಿಟ್ಬಿಡ್ರಿ, ನಮಗೆ ಟಾರ್ಚರ್ ಮಾಡ್ಸಂಗ ಅವ್ರಿಗೆ ಫೋನ್ ಹಚ್ತಾ ಇರ್ತಾರೆ. ನಮಗೆ ಜನ ಬಂದು ತೊಂದರೆ ಕೊಟ್ಟು ಬ್ಯಾಂಕಿಗೆ ಹೋಗೋಣ ರೀ ಸರ್, ಇದ್ರೊಳಗೆ ಅಕೌಂಟ್ನಾಗ ನಂಬರ್ ಇಲ್ಲ. ನಮ್ಮ ಮೇಡಮ್ ಏನಂದ್ರೆ ರೊಕ್ಕ ಹಾಕೋತಾನೆ ಬ್ಯಾಂಕಿಗೆ ಹೋಗ್ಬೇಡ್ರಿ, ರೊಕ್ಕ ಬಂದು ಬಿ ಪಾತಿ ಮನವ್ರು ಹೋಗೋಣ ಸ್ಟೇಟ್ ಬ್ಯಾಂಕ್ನವ್ರು ಹರ್ಕೊಂಡ್ಬಿಟ್ರೆ ನಾಳೆ ಇವ್ರು ಚೆಕ್ ಕೊಡೋದನ್ನ ಇಲ್ಲಿ ತಂದು ಕೊಡೋದು. ಈಗ ಆಲ್ರೆಡಿ ಬಿ ಪಾತಿ ಮಾಡೋದು ಮತ್ತೆ ಅವಾಗ ನಾವು ಇಲ್ಲಿ ತಂದು ಕೊಡೋದು. ವಾರಕ್ಕೆ ಎಷ್ಟು ತುಂಬ್ತೀರಿ? ಒಬ್ರು 20 ರೂಪಾಯಿ ಕಟ್ಟ್ಯಾರಿ, 50 ಕಟ್ಟಿ ವಾರಕ್ಕೆ ತಿಂಗಳಿಗೆ ಅದು ವಾರಕ್ಕೆ ರೀ. ಹಾಂ, ಎಷ್ಟು ತುಂಬಿದ್ದು ನಿಮ್ಗೆ ಎಷ್ಟಾಯ್ತು ಟೋಟಲ್ ರೀ? ಟೋಟಲ್ ಅಂತ 13 ಲಕ್ಷ ರೂಪಾಯಿ. ಎಷ್ಟು ರೀ? 13 ಲಕ್ಷ. ಎಷ್ಟು ಮಂದಿ ಇದು? ಇದು 30 ವರ್ಷ ಸಂಘ. 30 ವರ್ಷ ಸಂಘ ಅದು. ಇದು ಇವ್ರು ಮೋಸ ಮಾಡಿಲ್ರಿ ಸರ್. ಬಂದಷ್ಟು ಉಳಿತಾಯ ಕೊಟ್ಟ ಇದೀವ್ರಿ. ನಾವು ಮೇಲ್ಗಡೆ ತುಂಬಿರ್ತೀವಿ ಸರ್, 3 ವರ್ಷಕ್ಕೆ ಬಡ್ಡಿ ಯಾಕೆ ಕೊಡ್ತೀವಿ ಅಂತ ಹೇಳಿವ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಕೊಟ್ಟಿವ್ರಿ. ಅವ್ರೇನು ಹೇಳಕತ್ತಾರೆ ಸರ್, ಈಗ ಅವ್ರಿಗೆ ಕೊಡ್ಲಾರ್ದೊಂದ ಹೇಳಕತ್ತಾರ್ರಿ. ಅವ್ರು ಕೊಟ್ಟಿದ್ದು ಯಾರು ಹೇಳಕತ್ತಿಲ್ರಿ. ಕೊಟ್ಟಿದ್ದು ನಮ್ಮ ಕಡೆನೂ ಪ್ರೂಫ್ ಅದಾವ್ರಿ ಸರ್, ತೋರಿಸ್ತೀನಿ ಸರ್. ಬೇರೆ ಬೇರೆ ಬ್ರಾಂಚಿಗೆ ದುಡಿಸ್ತೀವ್ರಿ ಅಣ್ಣ. ಅವ್ರಿಗೆ ಬಡ್ಡಿ ಯಾಕೆ ಕೊಡ್ಬೇಕಲ್ರಿ 3 ವರ್ಷಕ್ಕೆ ರೀ. ನಾವು ಬೇರೆ ಬೇರೆ ಬ್ರಾಂಚಿಗೆ ದುಡಿಸ್ತೀವಿ. ನಮ್ಮ ಬ್ರಾಂಚ್ ಅದಾವ್ರಿ, 5 ಬ್ರಾಂಚ್ ಅದಾವ್ರಿ. ಬೇರೆ ಬೇರೆ ಬ್ರಾಂಚಿಗೆ ದುಡ್ಸಾಕ್ ಹಾಕ್ತಿವ್ರಿ. ಅಂದ್ರೆ ಅವ್ರಿಗೆ 3 ವರ್ಷಕ್ಕೆ ಬಡ್ಡಿ ಬರ್ತೈತ್ರಿ. ನಾವು ಇಲ್ಲೇ ಹೂಡಿಕೆ ಮಾಡ್ಕೊಂಡು ಕೂತ್ರೆ ಬಡ್ಡಿ ಬರಂಗಿಲ್ಲ ಸರ್. ಹೆಣ್ಮಕ್ಳವ್ರಿ ಸರಿ, ಹೆಣ್ಮಕ್ಳಿಗೋಸ್ಕರನ ಮಾಡಿವ್ರಿ, ಅಭಿವೃದ್ಧಿ ಮಾಡೋದಕ್ಕೋಸ್ಕರನ ಮಾಡಿವ್ರಿ. ಇವ್ರ ಅಣ್ಣಾರು ಏರಿಯಾದಾಗೂ ಮಾಡಿದ್ವಿ. ಇವ್ರ ಅಣ್ಣಾರು ಭೇಟಿಯಾಗಿದ್ದರಿ ಒಂದ್ಸಲ. ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಈಗ ಇವ್ರ ಅಣ್ಣಾರು ಬಂದಾರಲ್ರಿ, ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಬಂದಂಗ ಕೊಟ್ಟಿವ್ರಿ. ಆಗಸ್ಟ್ 15 ನಂತರ ಇವನು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೇಳಿವ್ರಿ ನಾವು ಅವ್ರಿಗೆ, ಇಟ್ಕೋರಿ ನಿಮ್ಗೆ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿ. ಇವತ್ತಿಗೂ ಅದನ್ನ ಹೇಳ್ತೀವ್ರಿ ನಾವು. ಇವತ್ತಿಗೂ ಅದನ್ನ ಆಗಸ್ತಾರೆ. ನಾವು ಹೆಣ್ಮಕ್ಳದಿವ್ರಿ, ಯಾರ ರೊಕ್ಕನ ಹಾಕೊಂಡು ಹೋಗಂಗಿಲ್ರಿ. ನಮ್ಮ ಸಂಸ್ಥೆ ಕಡೆಯಿಂದ ಲೇಟ್ ಆಗೈತ್ರಿ. ಆಗಸ್ಟ್ 15ಕ್ಕೆ ನಾವು ಡೇಟ್ ಕೊಡ್ತೀವ್ರಿ. ಅವ್ರ ಉಳ್ತಾ ಅವ್ರಿಗೆ ಮುಟ್ಟಿಸ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.